ಆರ್ಎಸ್ಎಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಗಾಂಧಿ ಜಯಂತಿ ಒಂದ್ ಕಡೆ, ವಿಜಯದಶಮಿ ನಡುವೆ ಅವರು 3 ವರ್ಷ ಸೆಲೆಬ್ರೇಷನ್ ಮಾಡ್ತಾರೆ. ಬಿಜೆಪಿ ಎಲ್ಲ ಗಣವೇಶ ಹಾಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇವತ್ತು ಮಹಾತ್ಮ ಗಾಂಧಿಯವರ 156ನೇ ಜನ್ಮ ದಿನಾಚರಣೆ. ದೊಡ್ಡ ದುರಂತ ಅಂತೇನು ಅಂದ್ರೆ ಮಹಾತ್ಮ ಗಾಂಧಿಯವರ ಕೊಲೆಗೆ ಭಾಗಿಯಾಗಿದ್ರು, ಅದಕ್ಕೆ ಉತ್ತೇಜನ ನೀಡಿದ್ರು, ಅವರ ದ್ವೇಷ ರಾಜಕಾರಣ ಉತ್ತೇಜನ ನೀಡಿತು ಅಂತ ಹೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರು. RSS ಅವರು ಅವರ 100 ವರ್ಷ ಶತಾಬ್ದಿಯನ್ನ ಅವರು ಆಚರಣೆ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಈ ದೇಶದ ಪ್ರಧಾನಮಂತ್ರಿ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ, ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡು, ತ್ರಿವರ್ಣ ಧ್ವಜದ ಮೇಲೆ ನಂಬಿಕೆ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿ ರಾಷ್ಟ್ರೀಯ ಸ್ವಯಂ ಸಂಘದ 100ನೇ ವರ್ಷದ ಆಚರಣೆಯನ್ನು ಮಾಡೋ ಸಂದರ್ಭದಲ್ಲಿ ಅವರ ಭಾಷಣ ಮಾಡಿರೋದು ನೋಡಿದಾಗ ಇದು ಭಾರತದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕರಾಳ ದಿನ. ಯಾಕಂದ್ರೆ ಯಾವ RSS ಅದರ ವಿರುದ್ಧ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ನಿಷೇಧ ಮಾಡಿದ್ರು, ಕಾರಣ ಇಷ್ಟೇ, ಅವರ ದ್ವೇಷ ರಾಜಕಾರಣದಿಂದ ಮಹಾತ್ಮ ಗಾಂಧಿ ಅವರ ಹತ್ಯೆ ಆಗಿದೆ ಅಂತೇಳಿ ಅವರ ನಿಷೇಧ ಮಾಡಿದ್ರು. ಈ ದೇಶದಲ್ಲಿ 3 ಬಾರಿ ಅವರ ಆ ಸಂಘಟನೆಯನ್ನ ನಿಷೇಧ ಮಾಡಿದೆ. ನಿಷೇಧಿತ ಸಂಘಟನೆಯನ್ನ ಆಚರಣೆ ಮಾಡೋದು ಪ್ರಧಾನಮಂತ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಾವ ಪ್ರಧಾನಮಂತ್ರಿಗಳು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅದೇ ಸಂವಿಧಾನದ ವಿರೋಧ ಇರ್ತಕ್ಕಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು. ಯಾರು ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ಸಹ ತ್ರಿವರ್ಣ ಧ್ವಜಕ್ಕೆ ಗೌರವವನ್ನು ಕೊಡ್ತಾರೆ. ಆ ತ್ರಿವರ್ಣ ಧ್ವಜವನ್ನ 52 ವರ್ಷಗಳ ಕಾಲ RSS ಕಚೇರಿಯ ಮೇಲೆ ಅವರು ಆರಿಸಿರಲಿಲ್ಲ. ಅಂತ ದೇಶದ್ರೋಹ ಕೆಲಸಗಳು ಸಹ ಮಾಡಿರ್ತಕ್ಕಂಥ ಸಂಘಟನೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಇಡೀ ಭಾರತೀಯರಿಗೆ ಅಪಮಾನ ಮಾಡ್ತಕ್ಕಂಥ ವಿಚಾರ. ಯಾರು ಸಂವಿಧಾನದ ಬಗ್ಗೆ ಗೌರವ ಇಟ್ಕೊಂಡಿಲ್ಲ, ಯಾರು ತ್ರಿವರ್ಣ ಧ್ವಜದ ಬಗ್ಗೆ ಗೌರವ ಇಟ್ಕೊಂಡಿಲ್ಲ, ಯಾರು ದೇಶದಲ್ಲಿ ದ್ವೇಷ, ಅಸೂಯೆ ಮತ್ತು ಧರ್ಮದ ರಾಜಕಾರಣವನ್ನ ಮಾಡಿ ದೇಶವನ್ನ ಭೇದ ಭಾವವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂಘಟನೆಯನ್ನ ಪ್ರಧಾನಮಂತ್ರಿಗಳು ಆಚರಣೆ ಮಾಡಿರ್ತಕ್ಕಂಥದ್ದು ಈ ದೇಶದ ಒಂದು ಚರಿತ್ರೆ, ಸ್ವತಂತ್ರ ಭಾರತ ಚರಿತ್ರೆಯಲ್ಲಿ ಕರಾಳ ದಿನ ಅಂತ ಹೇಳಿ ನಾವೆಲ್ಲರೂ ಸಹ ಆಚರಣೆ ಮಾಡಬೇಕಾಗುತ್ತೆ. ಈಗ ಮನ್ ಕಿ ಬಾತ್ ಅಲ್ಲೂ ಮಾತಾಡಿದ್ರು. ಈಗ ಗಣವೇಶ ಇರುವಂತ ಒಂದು ಕಾಯಿನ್ ಕೂಡ ರಿಲೀಸ್ ಮಾಡಿದ್ದಾರೆ. ದೇಶದ ಸ್ವತಂತ್ರ ಹೋರಾಟದ ವಿರುದ್ಧ ಬ್ರಿಟಿಷರ ಬೂಟ್ ಕಾಲನ್ನು ನೆಕ್ತಾ ಇದ್ದಂಥವ್ರು, ಬ್ರಿಟಿಷರಿಂದ ಪೆನ್ಷನ್ ತೆಗೆದುಕೊಂಡಂತ ಸಾವರ್ಕರ್ ಅವರು ಬ್ರಿಟಿಷರ ಜೊತೆ ಶಾಮೀಲಾಗಿ 1930ನೇ ಇಸ್ವಿಯ ಉಪ್ಪಿನ ಸತ್ಯಾಗ್ರಹದ ವಿರುದ್ಧ ಇದ್ದವರು, 1942ನೇ ಇಸ್ವಿಯ ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳೋ ಹೇಳಿಕೆಯ ವಿರುದ್ಧ ಇದ್ದಂಥ ಸಂಘಟನೆ ಇವತ್ತು ನೋಟು ಕಾಯಿನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ದೇಶದಲ್ಲಿ ಇದ್ದಂಥ ಲಕ್ಷಾಂತರ ಜನ ಸ್ವತಂತ್ರ ಹೋರಾಟಗಾರರಿಗೆ ಮಾಡಿರ್ತಕ್ಕಂಥ ಅಪಮಾನ. ಅದು ನರೇಂದ್ರ ಮೋದಿ ಅವರು ಕ್ಷಮೆ ಯಾಚಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಈಗ ಪವರ್ ಶೇರಿಂಗ್ ಚರ್ಚೆ ಮತ್ತೆ ಮುನ್ನೆಲೆ ಬಂದಿದೆ ಸರ್. 2.5 ವರ್ಷ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಚರ್ಚೆ ಆಗ್ತಾ ಇದೆಯಾ? CM ಮಾತನಾಡ್ತಾರೆ, ಈಗ ಪವರ್ ಶೇರಿಂಗು ಏನಾದ್ರೂ ಆ ವಿಚಾರ ಗೊತ್ತಿದ್ರೆ ಅದು 3 ಜನಕ್ಕೆ ಗೊತ್ತಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ. ಬೇರೆಯವರೆಲ್ಲರೂ ಸಹ ಮಾತಾಡಬಾರ್ದು ಅಂತ ಈಗಾಗಲೇ ಚೇತಾವಣಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅವರು ಕೊಟ್ಟಿದ್ದಾರೆ. ಕೆಲವರಿಗೆ ಈ ಶಿಸ್ತಿನ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇದಕ್ಕೆಲ್ಲ ಉತ್ತರ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೊಡ್ತಾರೆ. ಸರ್, ರಾಜ್ಯಸಭಾ ಸದಸ್ಯ ಮಾಂಡ್ಗೆ ಅವರು ಮಾತನ್ನ ಹೇಳಿದ್ದಾರೆ, ಹಿಂದೂಗಳು ರಕ್ಷಣೆಗಾಗಿ ಶಸ್ತ್ರಗಳನ್ನ ಇಟ್ಕೊಳ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹಿಂದೂಗಳು ಸಶಸ್ತ್ರಗಳನ್ನ ಇಟ್ಕೊಳ್ಬೇಕಾಗಿರೋದು ಈ RSS ಅವ್ರ ವಿರುದ್ಧನೇ. ಯಾಕಂದ್ರೆ RSS ಅವರೇ ಅಂತ ಶಸ್ತ್ರಾಸ್ತ್ರಗಳನ್ನೆಲ್ಲ ಇಟ್ಕೊಂಡು ದೇಶದಲ್ಲಿ ದಂಗೆ, ದೇಶದಲ್ಲಿ ಕೊಲೆ, ದೇಶದಲ್ಲಿ, ಯಾಕಂದ್ರೆ ಅವನು ಯಾರೋ ಠಾಕೂರ್ ಅಂತ ಹೇಳಿದ್ದ, ಗೋಲಿ ಮಾರೋ ಡ್ಯಾಶ್ ಡ್ಯಾಶ್ ಅಂತ ಹೇಳಿ, ಅಂಥವ್ರಿಗೆ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ಇಟ್ಕೋಬೇಕಾಗುತ್ತೆ. ಆದ್ರಿಂದ ಇವ್ರನ್ನೆಲ್ಲರೂ ಸಹ ದೇಶದ್ರೋಹದ ಕಾನೂನು ಅಡಿಯಲ್ಲಿ ಇವ್ರನ್ನ ಕೇಸ್ ಬುಕ್ ಮಾಡಬೇಕಾಗುತ್ತೆ. ಇನ್ನೇನಬೇಕಾ? ಈಗ 2.5 ವರ್ಷ ಕ್ಯಾಬಿನೆಟ್ ರೀಶಫಲ್ಗೆ ನಾವು ಬರ್ತೀರಾ ಅಂತ ಕಾರ್ಯಕರ್ತರ ಪ್ರಶ್ನೆ ಇದೆ ಸರ್. ನಿಮ್ಮನ್ನು ಬೆಂಬಲಿಸೋರೆಲ್ಲ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಅದರ ಜನರು ಆಗತ್ತೆ ಅಂತ ನಿರೀಕ್ಷೆ ಇದೆ. ಅದೇ ವಿಶ್ವಲ್ ಥಿಂಕಿಂಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅನಿಸಿಕೆಗಳು ಬಹಳ ಇರುತ್ತೆ. ಬಿರಿಯಾನಿ ತಿನ್ಬೇಕು ಅಂತ, ಸದ್ಯಕ್ಕೆ ಚಿತ್ರಾನ್ನ ತಿನ್ಕೊಂಡಿರೋದು ಒಳ್ಳೇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.